ಹಾಯ್ ಫ್ರೆಂಡ್ಸ್, ನಮಸ್ತೆ. ಹೊಸ ವಿಡಿಯೋಗೆ ಸ್ವಾಗತ. ಇದು ನಮ್ಮ ತೋಟದ ಫುಲ್ ವಿಡಿಯೋ ಆಗಿರುತ್ತೆ. ಎಲ್ಲ ದಯವಿಟ್ಟು ಫುಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿಸಿ. ಇದು ನಮ್ಮ ತೋಟದ ರೋಡ್ ಆಗಿರುತ್ತೆ. ನೋಡಿ ರೋಡ್ ಹೆಂಗಿದೆ, ಫುಲ್ಲು ಹಾರಿಬಲ್ ಇದೆ ರೋಡು. ಬಟ್ ಈ ಎಕ್ಸ್ಪಲ್ಸ್ ಬೈಕಿಗೆ ಇದೇ ರೋಡ್ ಕರೆಕ್ಟ್ ಆಗುತ್ತೆ. ಫೈನಲಿ ತೋಟದ ಹತ್ರ ರೀಚ್ ಆದ್ವಿ. ಇದು ನಮ್ಮ ತೋಟದ ಚಿಕ್ಕ ಗೇಟು. ಫುಲ್ ಟೈಟಾಗಿ ಕಟ್ಟಿದ್ದಾರೆ ನಮ್ಮ ಅಜ್ಜಿಯವರು. ನೋಡೋಣ ಒಳಗೆ ಹೋಗಿ ಏನೇನಿದೆ ಏನಿಲ್ಲ ಅಂತೆಲ್ಲ ನಿಮಗೆ ಡೀಟೇಲಾಗಿ ಹೇಳ್ತೀನಿ ನಾನು. ಇದು ನಮ್ಮ ಅಜ್ಜಿ ಹಾಕಿರೋ ಚಿಕ್ಕ ತರಕಾರಿ ತೋಟ. ಇಲ್ಲಿ ಬದನೆಕಾಯಿ, ಮೆಣಸಿನ್ಕಾಯಿ, ಟೋಟಲ್ ನಮ್ಮ ಮನೆಗೆ ದಿನ ಬಳಕೆಗೆ ಏನೇನು ಬೇಕೋ ಎಲ್ಲ ಇಲ್ಲೇ ನಮ್ಮ ಅಜ್ಜಿ ಹಾಕಿ ಬೆಳಿತಾಯಿದ್ವಿ. ಹೊರಗಡೆಯಿಂದ ಏನು ಥರ ಅವಶ್ಯಕತೆ ಇರಲ್ಲ. ನೋಡಿರಿ, ಪಲ್ಯ, ಸೊಪ್ಪು ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಇಲ್ಲೇ ಹಾಕ್ಕೊಂಡು ನಮ್ಮ ಅಜ್ಜಿ ಮನೆಗೆ ಏನೇನು ಬೇಕೋ ಅಷ್ಟು ಇಲ್ಲಿ ನಾವೇ ಯೂಸ್ ಮಾಡ್ಕೊತಿದ್ದೀವಿ. ಬಟ್ ಹೊರಗಡೆಯಿಂದ ಏನು ಥರ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ನಮ್ಮ ಬಾಳೆ ತೋಟ ತೋರಿಸ್ತಾ ಇದ್ದೀನಿ ನೋಡಿ. ಇದೇನಿದೆಲ್ಲ ಇದು ಒಂಥರ ನಾವು ಗೊಬ್ಬರ ಹಾಕ್ತೀವಲ್ಲ, ಸೊ ಒಂದೊಂದು ಗಿಡಕ್ಕೆ ಹಾಕೋಕ್ಕಾಗಲ್ಲ. ಸೊ ಗೊಬ್ಬರ ನಮಗೆ ಪೌಡ್ರ್ ಫಾರ್ಮಲ್ಲಿ ಬರುತ್ತೆ ಬಾಳೆ ಗಿಡಕ್ಕೆ. ಸೊ ಅದೇನೆಂದರೆ ಪೌಡ್ರ್ ಇದರಲ್ಲಿ ಹಾಕಿ ಇದ್ದರೆ ಫುಲ್ ನೀರು ಬಿಟ್ಟರೆಗಿನ ಅದು ಈ ಕಡೆ ಸಣ್ಣ 2 ಪೈಪ್ ಇರ್ತವೆ. ಅದು ವಾಲ್ ಆನ್ ಮಾಡಿದ್ರೆ ಡೈರೆಕ್ಟ್ ಒಂದೊಂದು ಗಿಡಕ್ಕೂ ಅದರಲ್ಲಿ ಹೋಗ್ತಾನೆ. ಒಂದೊಂದು ಗಿಡಕ್ಕೆ ಸಪ್ರೇಟಾಗಿ ಗೊಬ್ಬರ ಹಾಕ್ಕೊಂತ ಏನು ಹೋಗಲ್ಲ. ಆಲ್ಮೋಸ್ಟ್ ಬಾಳೆ ಗಿಡ ಇರೋರೆಲ್ಲರೂ ಇದನ್ನೇ ಥರ ಯೂಸ್ ಮಾಡ್ತಾರೆ. ಆ ಪೈಪ್ ಇದೆಲ್ಲ ಅದರಲ್ಲಿ ಹಾಕಿದರೆ ಹಿಂಗೆ ಗೊಬ್ಬರ ನೀರು ಎರಡರಲ್ಲಿ ಬರುತ್ತೆ. ಈ ಕಡೆ 2 ಪೈಪಲ್ಲಿ ಹೋಗುತ್ತೆ. ಚಿಕ್ಕ ಚಿಕ್ಕ ಪೈಪಲ್ಲಿ ನಾವು ಹೋಲ್ಸ್ ಮಾಡಿರ್ತೀವಿ. ಆ ಬಾಳೆ ಗಿಡಕ್ಕೆ ಒಂದೊಂದು ಗಿಡಕ್ಕೆ ಒಂದೊಂದು ಹೋಲ್ ಇರುತ್ತೆ. ನೀರು ಹೋಗುತ್ತಲ್ಲ, ಅದರಲ್ಲೇ ಗೊಬ್ಬರ ಕೂಡ ಹೋಗ್ಬಿಡುತ್ತೆ. ಸೊ ಇದು ಈ ಬೆಳೆ ಈ ಕಡೆ ಹೊಲದ್ದು ಲಾಸ್ಟ್ನೇ ಬೆಳೆ ಆಗಿರೋದ್ರಿಂದ ಸೊ ನಿಮಗೆ ಬಾಳೆಗೊನೆ ಅಲ್ಲೆಲ್ಲಿ ಕಾಣ್ತಾ ಇದ್ದಾವೆ. ಅಷ್ಟೇನು ಫುಲ್ ಕಾಣ್ತಾ ಇಲ್ಲ, ಎಲ್ಲ ಕಡ್ದಿದ್ದು 3ನೇ ಬೆಳೆ. ಬಾಳೆಗೊನೆ 3 ಬೆಳೆ ಬರ್ತವೆ. ಫಸ್ಟ್ ಬೆಳೆ, ಸೆಕೆಂಡ್ ಬೆಳೆ ಚೆನ್ನಾಗಿರುತ್ತೆ. ಫಸ್ಟ್ ಬೆಳೆ ಸ್ವಲ್ಪ ಬರುತ್ತೆ, ಸೆಕೆಂಡ್ ಬೆಳೆ ಚೆನ್ನಾಗಿರುತ್ತೆ. 3ನೇ ಬೆಳೆ ಅಷ್ಟೇ ಬರುತ್ತೆ. ಹಿಂಗೆ ವಾಲ್ ಮಾಡಿರ್ತೀವಿ. ಈ ಕಡೆಗೆ ಅರ್ಧ, ಆ ಕಡೆಗೆ ಅರ್ಧ ಮಾಡಿರ್ತೀವಿ. ಈ ಕಡೆ 1 ಅವರ್ ನೀರು, ಆ ಕಡೆಗೆ 1 ಅವರ್ ನೀರು ಬಿಡ್ತೀವಿ. ವಾಲ್ ಒಂದು ಬಂದ್ ಮಾಡಿ ಒಂದು ಆನ್ ಮಾಡಿರ್ತೀವಿ. ಸೆಂಟ್ರಲ್ಲಿ ಈ ಥರ ಇವು ಇರುತ್ತೆ ಅಷ್ಟೇ. ಈ ಥರ ಒಂಬಾಳೆ ಇರುತ್ತೆ. ಫಸ್ಟ್ ಬಾಳೆಗೆ ಬಿಡೋಕ್ಕಾದ್ರೆ ಈ ಥರ ಚಿಕ್ಕ ಚಿಕ್ಕವು ಬಾಳೆಗೊನೆ ಬಿಡ್ತವೆ. ನೆಕ್ಸ್ಟು ಹೊಲದಲ್ಲಿ ಕೂಡ, ತೋಟದಲ್ಲಿ ಸೆಂಟ್ರಲ್ಲಿ ಕೂಡ ಪರಂಗಣ್ಣು ಜಾಸ್ತಿ ಹಣ್ಣಾಗಿದ್ದಾವೆ. ನೋಡೋಣ, ನಾವೊಂದು ಪರಂಗಣ್ಣು ಟ್ರೈ ಮಾಡೋಣ ಕಿತ್ತಕ್ಕೆ. ಹೊಲದಲ್ಲಿ ಭಾಳ ದಿನ ಆಯಿತು ಬಂದಿಲ್ಲ ನಾನು. ಎಲ್ಲ ಹಾಸ್ಪಿಟಲೇ ಇದ್ದು ಊರಿಗೆ ಬಂದು ಭಾಳ ದಿನ ಆಗಿತ್ತು. ನೋಡೋಣ, ಪರಂಗಣ್ಣು ಕಿತ್ಕೊಂಡು ತಿನ್ನೋಣ ಹೆಂಗಿದೆ ಅಂತ ನೋಡೋಣ. ಎಲ್ಲ ಹಣ್ಣಾಗಿದ್ದಾವೆ,
ಬಟ್ ಏನಂದರೆ ಯಾರು ಅಷ್ಟು ತಿನ್ನಲ್ಲ, ಭಾಳ ಪರಂಗಿಹಣ್ಣು ಆಗಿಬಿಟ್ಟಿದ್ದಾವಲ್ಲ ಎಲ್ಲ. ಆಲ್ಮೋಸ್ಟ್ ಅಲ್ಲ ಸ್ವಲ್ಪ ಗಿಡದಲ್ಲೇ ಭಾಳ ಕೊಳ್ತೋಗೋದು ಜಾಸ್ತಿ ಆಗ್ತಿದ್ದಾವೆ ಪರಂಗಿಹಣ್ಣು. ಅದಕ್ಕೆ ನಾನು 2 ಹಣ್ಣಾಗಿದ್ವು, ಒಂದು ಕಿತ್ಕೊಂಡೆ. ನೋಡೋಣ ಹೆಂಗಿರುತ್ತೆ ಅಂತ. ನೋಡೋಣ ಬನ್ನಿ, ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ. ಚಿಕ್ಕದಿದೆ ಪರಂಗಿಹಣ್ಣು, ಇದೊಂದು ದೊಡ್ಡದಿಲ್ಲ. ಎಲ್ಲ ಆಲ್ಮೋಸ್ಟ್ ವೇಸ್ಟ್ ಆಗ್ತಿದ್ದಾವೆ. 2 ಹಣ್ಣಾಗಿದೆ, ಎಲ್ಲ ಕೆಳಗೆ ಬಿದ್ದು ಭಾಳ ಹೋಗಿದ್ದಾವೆ ಅವು. ನಾನು ತಗೊಂಡು ಹೋಗ್ತಾ ಇದ್ದೀನಿ ಲಾಸ್ಟಿಗೆ. ನೋಡೋಣ ಪರಂಗಿಹಣ್ಣು ಕೊಯ್ಕೊಂಡು ತಿನ್ನೋಣ ಹೇಗಿದೆ ಅಂತ. ಭಾಳ ದಿನ ಆಗಿತ್ತು ನಮ್ಮ ತೋಟದಲ್ಲಿ ಪರಂಗಿಹಣ್ಣು ತಿಂದು, ತಗೊಂಡು ಹೋಗ್ತಾ ಇದ್ದೀನಿ. ಇದು ಇನ್ನೊಂದು ತೋಟ. ಇದು ಫಸ್ಟ್ ಬೆಳೆ. ಫಸ್ಟ್ ಬೆಳೆ ಆದರೆ ನಿಮಗೆ ಗೊನೆ ಈ ಥರ ಕಾಣ್ತೇವೆ. ಫುಲ್ಲು ನೀಟ್ನೆಸ್, ಸ್ವಲ್ಪ ನೀಟ್ ಮೇಂಟೈನ್ ಮಾಡಿರ್ತೀವಿ. ಯಾಕಂದ್ರೆ 3ನೇ ಬೆಳೆಗೆಲ್ಲ ಫಸ್ಟ್ ನೋಡಿದ್ರಲ್ಲ, ಅದು 3ನೇ ಬೆಳೆ, ಅಲ್ಲೇ ಎಲ್ಲ ಕಮ್ಮಿ ಇರ್ತವೆ ಗಿಡ. ಇದು ಫಸ್ಟ್ ಬೆಳೆ ಇರೋದ್ರಿಂದ ಸ್ವಲ್ಪ ಗೊನೆ ನಿಮಗೆ ಭಾಳ ಕಾಣ್ತವೆ ಇದರಲ್ಲಿ. ನೋಡಿ ಗೊನೆಗಳೆಲ್ಲ ಸ್ವಲ್ಪ ಚೆನ್ನಾಗೇ ಕಾಣ್ತಾ ಇದ್ದಾವೆ ಇದರಲ್ಲಿ. ಯಾಕಂದ್ರೆ ಡಿವೈಡ್ ಆಗಿದೆ ಅದೊಂದು ಇದೊಂದು ಅಂತ. ಅವು ಸ್ವಲ್ಪ ಗಿಡ ಹಿಂದೆ ಹಾಕಿರೋದು, ಇವು ಸ್ವಲ್ಪ ಮುಂದೆ ಹಾಕಿ ಒಂದು 6 months ಮುಂದೆ ಹಾಕಿದ್ದು. ಅದಕ್ಕೆ ಇದು ಫಸ್ಟ್ನೇ ಬೆಳೆ ಬಂದಿದೆ. ಇನ್ನು ಕಳೆದಿಲ್ಲ ಇದರಲ್ಲಿ ಗೊನೆಗಳು, ಚೆನ್ನಾಗಿ ಬಿಟ್ಟಿದ್ದಾವೆ. ಇನ್ನೊಂದು 2 ವಾರ ಹೋದರೆ ಗೊನೆ ನಿಮಗೆ ಬರ್ತವೆ, ಚೆನ್ನಾಗಿ ಬರ್ತಾವೆ. ಇವು ಸ್ವಲ್ಪ ಚಿಕ್ಕ ಇದ್ದಾವೆ ಗೊನೆ. ನೀವು ಫಸ್ಟ್ ಬಿಡೋತ್ತೆ ಈ ಥರ ಇರ್ತವೆ. ಇದ್ರೊಳಗಡೆ ನಿಮಗೆ ಇದನ್ನ ಹೊಂಬಾಳೆ ಅಂತ ಕರಿತೀವಿ ನಾವು. ಈ ಥರ ಚಿಕ್ಕ ಇರ್ತವೆ. ಆಮೇಲೆ ಮೇಲೆಲ್ಲ ಎಲೆ ಉದ್ರಿದ್ಮೇಲೆ ಈ ಥರ ಆಗ್ತವೆ. ಕೆಳಗಿಂದು ಹೊಂಬಾಳೆ ಅಂತ ಕರಿತೀವಿ ನಾವು. ಅಷ್ಟು ಒಂದು ಗಿಡದಲ್ಲಿ ನಿಮಗೆ 8 ಗುಚ್ಚು 9 ಗುಚ್ಚು ಹಂಗೆ ಬಿಡ್ಬೋದು. ನೀವು ಚೆನ್ನಾಗಿ ಗೊಬ್ಬರ ನೀರಾಗಿ ಬೆಳೆಸಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ತವೆ. ಇವಾಗೆಲ್ಲ ನಾವು ಗೊಬ್ಬರ ಎಲ್ಲ ಮನೆ ಗೊಬ್ಬರ ಯಾರು ಯೂಸ್ ಮಾಡ್ತಾ ಇಲ್ಲ, ಎಲ್ಲ ಇದಾಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಬರೋದು ಕೂಡ ತೂಕ ಬರೋದು ಭಾಳ ಕಮ್ಮಿ ಇರುತ್ತೆ. ಈ ಗಿಡದಲ್ಲಿ ನಿಮ್ಗೆ ಚೆನ್ನಾಗಿ ಸಿಗ್ತವೆ. ಇನ್ನೆಲ್ಲ ಕೆಲವೊಂದು ಹೊಂಬಾಳೆ ಬಿಟ್ಟಿದ್ದಾವೆ, ಇನ್ನು ಭಾಳ ಇದ್ದಾವೆ. ಇನ್ನು ಬೇಗ ಟೈಮ್ ಬೇಕು ಹೋಗೋಕ್ಕೆ. ಇದು ಗಿಡ ಚೆನ್ನಾಗಿದ್ದಾವೆ. ಲಾಸ್ಟಿಗೆ ಗಿಡ ಎಲ್ಲ ಗೊನೆ ಎಲ್ಲ ಕಡ್ದು ಲಾಸ್ಟಿಗೆ ಇಲ್ಲಿಗೆ ಹೊತ್ಕೊಂಬರ್ಬೇಕು. ಗಿಡ ಎಲ್ಲ ಇದು ಬಳೆಗೊನೆ ಎಲ್ಲ ಇಲ್ಲಿಗೆ ಹೊತ್ಕೊಂಬಂದರೆ ನನ್ನ ಬೈಕ್ ಮುಂದೆ ಅಲ್ಲಿದೆ. ಇಲ್ಲಿ ಹಾಕಿದ್ವಲ್ಲ ಇದೆಲ್ಲ ಬಾಳೆಸರವು ಇಲ್ಲಿಗೆ ಹೊತ್ಕೊಂಬಂದು ಗಿಡ ಇಟ್ಟರೆ ಟ್ರಾಕ್ಸ್ ಲಾರಿ ಆಗಲಿ ಇಲ್ಲಿಗೆ ಬಂದು ಇಲ್ಲಿ ಲೋಡ್ ಮಾಡ್ಕೊಂಡು ಹೋಗುತ್ತೆ ಗಾಡಿ. ಇದು ರೋಡ್ ಇದೆಲ್ಲ, ಇಲ್ಲಿಗೆ ಲೋಡ್ ಮಾಡ್ಕೊಂಡು ಹೋಗುತ್ತೆ ಗಾಡಿ. ನನ್ನ ಬೈಕಲ್ಲಿ ಮುಂದೆ ಇದೆ, ಅಲ್ಲಿಗೆ ನಾನು ಬಿಟ್ಟಿದ್ದೆ. ಅಲ್ಲಿಂದ ಒಳಗಡೆ ಬಂದಿದ್ದು ನನ್ನ ತೋಟದಲ್ಲಿ. ಮತ್ತು ದಾರಿ ಇಲ್ಲಿದೆ. ಬನ್ನಿ ಪರಂಗಿಹಣ್ಣು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಅಲ್ಲಿ ಕುಡುಗೋಲಿತ್ತು, ನಾವು ಕುಡುಗೋಲು ಅಂತೀವಿ. ನಿಮ್ಮ ಕಡೆ ನಾನಾ ಥರ ಹೆಸರು ಇರ್ಬೋದು, ಬಟ್ ನಮ್ಮ ಕಡೆ ನಾವು ಕುಡುಗೋಲು ಅಂತೀವಿ. ಪರಂಗಿಹಣ್ಣು ಭಾಳ ದಿನ ಆಯಿತು. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಒಂದು ಪೀಸ್ ನೋಡೋಣ. ಆಲ್ಮೋಸ್ಟ್ ಅದು ಫುಲ್ಲು ಹಣ್ಣಾಗಿದೆ. ಅದು ಪರಂಗಿಹಣ್ಣು ಸ್ವಲ್ಪ ಹಿಂಗೆ ಮುಟ್ಟಿದ ತಕ್ಷಣ ಹಂಗೆ ಕಟ್ ಆಗ್ತಾಯಿದೆ. ಒಂದು ಪೀಸು ವೇಸ್ಟ್ ಆಯಿತು ನೆಲಕ್ಕೆ ಬಿದ್ದು. ಓಕೆ, ಅದು ಯಾಕಂದ್ರೆ ಭಾಳ ಹಣ್ಣಾಗಿಬಿಟ್ಟಿದಲ್ಲ, ಸೊ ಕಟ್ ಮಾಡಿದ್ರೆ ಹಂಗೆ ಹೋಗ್ತಾ ಇದೆ ಅದು. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯೇ ಮೆಲ್ಲುವ ಕಲೆಯ ಜೀವನ ಜನುಮವೇ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು.
ಬಿದ್ದ ಹೋಳಿ. ಹಣ್ಣಂತೂ ತುಂಬ ಸ್ವೀಟ್ ಇತ್ತು, ನನಗಂತೂ ತುಂಬ ಇಷ್ಟ ಆಯಿತು ಹಣ್ಣು. ಆದರೂ ಅಷ್ಟು ತಿನ್ನೋಕ್ಕಾಗಿಲ್ಲ, 2 ಪೀಸ್ ತಿಂದೆ. ಚೆನ್ನಾಗಿತ್ತು ಹಣ್ಣು, ಆ ಥರ ಸ್ವೀಟ್ಲೆಸ್ ಏನಿದ್ದಿಲ್ಲ, ಚೆನ್ನಾಗೇ ಸ್ವೀಟ್ ಇತ್ತದು. ನೋಡೋಣ ಬರ್ರಿ, ಮತ್ತು ನಾವು ಮುಂದೆ ತೋಟ ಎಕ್ಸ್ಪ್ಲೇರ್ ಮಾಡೋಕ್ಕೆ ಹೋಗೋಣ. ಇಲ್ಲೇ ಬಾಳೆಗಿಡದ ಪಕ್ಕ ಕೂಡ ಸ್ವಲ್ಪ ಹೂವು ಹಾಕಿದ್ದೀವಿ, ಸೇವಂತಿಗೆ ಎಲ್ಲ ಹೂವು ಹಾಕಿದ್ದೀವಿ, ಚೆನ್ನಾಗಿದ್ದಾವೆ ಹೂವೆಲ್ಲ. ಆಮೇಲೆ ಇದು ಹಲಸಿನ ಗಿಡ ಹಾಕಿದ್ದೀವಿ ನೋಡಿ, ಇಲ್ಲೊಂದು ಲೈನು ಅಲ್ಲೊಂದು ಲೈನು ಸೇವಂತಿಗೆ, ಮಲ್ಲಿಗೆ ಹೂವು. ಈ ಕಡೆ ರೈಟ್ ಸೈಡಲ್ಲಿ ಕೂಡ ಮಲ್ಲಿಗೆ ಹೂವು ಇದ್ದಾವೆ, ಚೆಂಡು ಹೂವು. ಆಮೇಲೆ ಸೆಂಟ್ರಲ್ಲಿ ನಿಮಗೆ ಹಲಸಿನ ಹಣ್ಣು ಗಿಡ ಕೂಡ ಇದ್ದಾವೆ, ಇನ್ನು ಗಿಡ ಚಿಕ್ಕ ಇದ್ದಾವೆ, ದೊಡ್ಡವೇ ಆಗಿಲ್ಲ. ಚೆಂಡು ಹೂವು ಕೂಡ ಸೆಂಟ್ರಲ್ಲಿ ಹಾಕಿದ್ದೀವಿ. ಆಮೇಲೆ ಈ ಕಡೆ ನಿಮಗೆ ನೋಡ್ಕೊಳೋದಾದರೆ ಕರಿಬೇವು ಗಿಡ, ಆಮೇಲೆ ಇದು ನಮಗೆ ಸಪೋಟ ಗಿಡ ಒಂದಿದೆ. ಸಪೋಟ ಎಲ್ಲ ಇನ್ನು ಕಾಯಿದ್ದಾವೆ, ಚೆನ್ನಾಗಿ ಬಿಟ್ಟಿದ್ದಾವೆ ಸಪೋಟ ಎಲ್ಲ, ಏನು ತೆಗ್ದಿಲ್ಲ ಸಪೋಟ ಎಲ್ಲ ಹಂಗೆ ಇದ್ದಾವೆ ಅದರಲ್ಲಿ. ಆಮೇಲೆ ಹೇಳಿದ್ನೆಲ್ಲ ಮನೆಗೆ ಎಲ್ಲ ಯೂಸ್ ಮಾಡ್ಕೊತೀವಿ ಅಂತಂದೇಳಿ ತರಕಾರಿ. ಇಲ್ಲೊಂದು ಕರಿಬೇವು ಗಿಡ ಹಾಕಿದ್ದೀವಿ. ಆಮೇಲೆ ಮಾವಿನ ಹಣ್ಣು ಗಿಡ ಕೂಡ ಅಲ್ಲೇ ಇದೆ, ಸದ್ಯಕ್ಕೆ ಮಾವಿನ ಹಣ್ಣು ಸೀಸನ್ ಅಲ್ಲ, ಅದಕ್ಕೆ ಮಾವಿನ ಹಣ್ಣು ಏನಿಲ್ಲ ಅದರಲ್ಲಿ. ತೆಂಗಿನಕಾಯಿ ಗಿಡ ಚಿಕ್ಕ ಇದ್ದಾವೆ, ಹಲಸಿನ ಗಿಡ ಇನ್ನು ಚಿಕ್ಕವಿದ್ದಾವೆ, ದೊಡ್ಡವೇನು ಆಗಿಲ್ಲ, ಸೆಂಟ್ರಲ್ಲಿ ಹಾಕಿದ್ದೀವಿ. ಹಂಗೆ ನೋಡ್ಕೊಂಡ್ರೆ ನಿಮಗೆ ನಿಂಬೆಹಣ್ಣು ಗಿಡ ಎಲ್ಲ ಇಲ್ಲೇ ಇರ್ತವೆ ನಿಮಗೆ. ಇದು ಹಲಸಿನ ಗಿಡ, ಮುಂದೆ ಹೋದಂಗೆಲ್ಲ ತೆಂಗಿನ ಗಿಡ ಕೂಡ ಅಲ್ಲೇ ಇದೆ, ಚಿಕ್ಕವಿದ್ದಾವೆ. ಇದು ಕರಿಬೇವು ಗಿಡ ತುಂಬ ದೊಡ್ಡದಾಗಿದೆ. ಇದು ನೀವು ನಮ್ಮ ಲೈನಲ್ಲೇ ಹಾಕಿರೋದ್ರಲ್ಲಿ ಕರಿಬೇವು ಗಿಡ ಇದೇ ದೊಡ್ಡ ಗಿಡ. ಇದು ಕರಿಬೇವು ನಿಮ್ಗೆ ಜಲ್ದಿ ನೋಡಿದ್ರೆ ನಿಮಗೆ ಬೇವಿನ ಗಿಡ ಅಂತ ಅನಿಸ್ಬೋದು, ಅದು ಬೇವಿನ ಮರ ಅನಿಸ್ಬೋದು, ಆದರೆ ಅದಲ್ಲ, ಅದು ಕರಿಬೇವಿನ ಮರ ಅದು ನೋಡಿ. ಈ ಕಡೆ ಸೇವಂತಿಗೆ ವೈಟ್ ಹೂವು ಎಲ್ಲ ಹಾಕಿದ್ದೀವಿ. ಇನ್ನೊಂದೇನೆಂದರೆ ನಮ್ಮ ಹೊಲದಲ್ಲೇ ಒಂದು ದೇವಸ್ಥಾನ ಅಂದರೆ ಒಂದು ಸಣ್ಣದು ಗುಡಿ ಟೈಪ್, ಆ ಟೈಪ್ ಮಾಡ್ಕೊಂಡಿದ್ದೀವಿ. ನಮ್ಮ ಸುತ್ತಮುತ್ತ ಹೊಲದಲ್ಲಿ ಏನೇ ನಾವು ಹೊಸ ಬೆಳೆ ಹಾಕಿದ್ರು, ಏನೇ ಇದಾದರೂ ಕೂಡ ಫಸ್ಟ್ ಇಲ್ಲಿಗೆ ಬಂದು ನಾವು ಪೂಜೆ ಮಾಡ್ಕೊಂಡೆ ಮುಂದೆಂದು ನಾವು ಕೆಲಸ ಮಾಡೋದು. ಆಗಲೇ ಹೇಳಿದ್ನಲ್ಲ ನಿಮಗೆ, ನಮ್ಮ ಅಜ್ಜಿ ಹೊಲದಲ್ಲಿ ಅಲ್ಲೆಲ್ಲಿ ಸ್ವಲ್ಪ ತರಕಾರಿ ಹೂಗಳು ಹಾಕಿದ್ದಾರೆ ಅಂತ, ಅದರಲ್ಲಿ ಇಲ್ಲೊಂದು ಸ್ವಲ್ಪ ಹಾಕಿದ್ದಾರೆ ನಮ್ಮ ಅಜ್ಜಿ. ನೋಡೋಣ ಬನ್ನಿ. ಈ ಕಡೆ ರೈಟ್ ಸೈಡು ಕನಕಾಂಬರ ಹೂವು ಹಾಕಿದ್ದಾರೆ ಸ್ವಲ್ಪ, ಈ ಕಡೆ ಸೈಡ್ ಕನಕಾಂಬರ ಹಾಕಿದ್ದಾರೆ. ಲೆಫ್ಟ್ ಸೈಡು ನಿಮಗೆ ನೋಡಿದ್ರೆ ಆ ಕಡೆ ಲೆಫ್ಟ್ ಸೈಡು ಇಲ್ಲಿ ಬದನೆಕಾಯಿ ಹಾಕಿದ್ದಾರೆ. ಸ್ವಲ್ಪ ಏನೇನೋ ನಮ್ಮ ಅಜ್ಜಿ ಸುಮ್ಮನೆ ಕುಂದ್ರಲ್ಲ ಹೊಲದಲ್ಲಿ, ಅದು ಇದು ಅಂತೇನೋ ಮಾಡ್ತಾನೇ ಇರ್ತಾರೆ ಅವರು. ಕಡೆ ಕನಕಾಂಬರ ಮತ್ತು ಈ ಕಡೆ ನಿಮಗೆ ಮೆಣಸಿನ್ಕಾಯಿ, ಆಮೇಲೆ ಕನಕಾಂಬರಗಳು. ಮುಂದೆ ಹೋದರೆ ನಿಮಗೆ ಸ್ವಲ್ಪ ನಿಂಬೆಹಣ್ಣಿನ ಗಿಡ ಕಾಣುತ್ತೆ. ಇಲ್ಲಿದೆ ನೋಡಿ ನಿಂಬೆಹಣ್ಣಿನ ಗಿಡ. ಇದರಲ್ಲಿ ನಿಂಬೆಹಣ್ಣು ಬಿಟ್ಟಿಲ್ಲ, ಇನ್ನು ಚಿಕ್ಕವಿದ್ದಾವೆ, ಎಲ್ಲ ಕಾಯಿ ಇದ್ದಾವೆ. ಅಲ್ಲೊಂದು ಕಾಣ್ತವೆ ಕಾಯಿ. ಇದು ನಿಂಬೆಹಣ್ಣಿನ ಗಿಡ. ಇಲ್ಲಿದೆ ನೋಡಿ ಕಾಯಿ, ಇನ್ನು ಸ್ವಲ್ಪ ಕಾಯಾಗಿದ್ದಾವೆ, ಹಣ್ಣೇನು ಆಗಿಲ್ಲ ನಿಂಬೆಹಣ್ಣು. ಆಮೇಲೆ ನೋಡ್ಕೊಂಡ್ರೆ ಈ ಕಡೆ ಅದು ನಿಂಬೆಹಣ್ಣಿನ ಗಿಡ ಇದೆ. ಹಾಗೆ ಮುಂದೆ ಬಂದರೆ ಇಲ್ಲೇ ಇದೆ, ಏನೋ ಬೇಸಿಗೆ ಕಾಲದಲ್ಲಿ ಹೊಲದಲ್ಲಿದ್ರಿಗಿನ ಇಲ್ಲೇ ಸ್ನಾನ ಮಾಡಿಕೊಂಡು ಇಲ್ಲೇ ಆರಾಮಾಗಿ ರೆಸ್ಟ್ ಮಾಡಿ ಹೋಗ್ತೀವಿ ನಾವು. ಸೊ ನೋಡಿದ್ರಲ್ಲ, ಇದು ನಮ್ಮ ಫುಲ್ ತೋಟದ ವಿಡಿಯೋ. ನೋಡಿ ಎಂಜಾಯ್ ಮಾಡಿದೆ ಅಂತ ಅನ್ಕೊತ, ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.